ಗುಡ್ ಮಾರ್ನಿಂಗ್ ಸರ್. 5ನೇ ದಿನ ಪ್ರವಾಸ. ಈಗ ತಾನೇ ಕೋನಾರ್ಕಲ್ಲಿ ನಾವು ಫ್ರೆಶಪ್ ಎಲ್ಲ ಮಾಡ್ಕೊಂಡು ಈಗ ಸೂರ್ಯನ ದೇವಸ್ಥಾನ ನೋಡೋದಕ್ಕೆ ಎಲ್ಲ ರೆಡಿಯಾಗಿದ್ದಾರೆ. ನಮ್ಮ ಸೂರ್ಯನ ದೇವಸ್ಥಾನ ನೋಡ್ಕೊಂಡು ಬಂದಮೇಲೆ ಟಿಫನ್ನು ಪಲಾವು ಬಜ್ಜಿ ಅಡುಗೆಯವ್ರು ಮಾಡಿದ್ದಾರೆ. ಅದನ್ನು ತಿನ್ಸೋದಕ್ಕೆ ಮೇಡಮ್ ಎಲ್ಲರಿಗೂ ಕಾಯ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಟಿಫನ್ ಆಗುತ್ತೆ. ಮತ್ತೆ ನಾವು ಇಲ್ಲಿಂದ ಪುರಿ ಜಗನ್ನಾಥ್ಗೆ ಪ್ರಯಾಣ ಬೆಳೆಸ್ತೀವಿ ಮೇಡಮ್. ಆದರೆ ಇನ್ನೂ ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀವಿ, ಈಗ ಹೊರಡ್ತೀವಿ ಎಲ್ಲರೂ. ಸರ್, ಪೂರಿ ಜಗನ್ನಾಥಲ್ಲಿ ಬಂದು ತುಂಬಾನೇ ರಶ್ ಇರುತ್ತಾ ಇವತ್ತು? ಮಾಮೂಲಿ ಅಲ್ಲಿ ಯಾವಾಗ ದೊಡ್ಡ ದೇವಸ್ಥಾನ ಅನ್ನೋದೇ ರಶ್ ಇರುತ್ತೆ ಮೇಡಮ್. ನಾವು ಅಲ್ಲಿನ ದೇವಸ್ಥಾನ ಬಸ್ನಲ್ಲೇ ಹೋಗ್ಬೇಕಾಗುತ್ತೆ. ನಮ್ಮ ಪ್ರವಾಸ ಬಸ್ ಬಿಡಲ್ಲ. ಅಲ್ಲಿಂದ ನೀವು ಬೇರೆ ಬಸ್ನಲ್ಲಿ ಹೋಗಿ ಮತ್ತೆ ದರ್ಶನ ಆದ್ಮೇಲೆ ಎಲ್ಲ ನಮ್ಮ ಬಸ್ ಟೀಮ್ ಪೂರ ಒಂದೇ ಬಸ್ಸಲ್ಲಿ ಬರ್ಬೋದು ಮೇಡಮ್. ಬಂದ್ಮೇಲೆ ಮಧ್ಯಾಹ್ನ ಊಟ ಮೇಡಮ್. ಅಂದ್ರೆ ನಮ್ಮ ಬಸ್ ಅಲೋ ಇಲ್ಲ ಹಂಗಾದ್ರೆ? ಅಲೋ ಇಲ್ಲ ಮೇಡಮ್. ಸುಮಾರು 8 ಕಿಲೋಮೀಟರ್ ಹೋಗ್ಬೇಕು ಬರಬೇಕು ಮೇಡಮ್. ಅದೇ ಮಿನಿಮಮ್ 4 ಅವರ್ ಆಗೇ ಆಗುತ್ತೆ ದರ್ಶನಕ್ಕೆ? ಖಂಡಿತ ದರ್ಶನ ಎಲ್ಲ ಸೇರಿ ಒಂದು 4 ಅವರ್ ಆಗುತ್ತೆ ಮೇಡಮ್. ಮಾಡ್ಕೊಂಡು ಅಲ್ಲಿ ಪುರಿ ಜಗನ್ನಾಥನ ದರ್ಶನ ಪಡೆದು ನಮ್ಮ ಬಸ್ನವ್ರಿಗೆಲ್ಲ ಆಶೀರ್ವಾದ ಮಾಡಿಸ್ಬೇಕು ಅಂತ ಕೃಪಾ ಮೇಡಮ್ ಅಂತ ಕೇಳ್ತಾ ಇದ್ದೀವಿ. ಈಗ ಕೋನಾರ್ಕಲ್ಲಿ ಬಂದು ಸೂರ್ಯನ ದೇವಸ್ಥಾನ. ಸೂರ್ಯನ ದೇವಸ್ಥಾನ ಇದು ವಿಶ್ವದಲ್ಲೇ ಅತಿ ಪ್ರಮುಖವಾದ ದೇವಸ್ಥಾನ ಮೇಡಮ್. ಈ ಥರ ದೇವಸ್ಥಾನ ಇಲ್ಲ ಕೋನಾರ್ಕ್ ಅಂದರೆ. ಸೊ ನೋಡಿ, ನಮ್ಮ ಟೀಮಲ್ಲೆಲ್ಲ ಆಲ್ರೆಡಿ ಎಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ಸೂರ್ಯ ದೇವನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ಪುರಿ ಜಗನ್ನಾಥ ಸ್ವಾಮಿ ದೇವಸ್ಥಾನದಲ್ಲಂತೂ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡ್ತೀನಿ. ಸೊ ಇದೇ ನೋಡಿ ಸೂರ್ಯನ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ವಿಡಿಯೋ ಮಾಡ್ಬೋದು, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲಿವರೆಗೂ ನಾನು ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೋ ಅಲ್ಲಿವರೆಗೂ ದೇವಸ್ಥಾನದ ಬಗ್ಗೆ ನಾನು ತಿಳಿಸ್ತೀನಿ. ನೋಡಿ, ವಾವ್, ಬ್ಯೂಟಿಫುಲ್. ತುಂಬಾ ಪುರಾತನ ಕಾಲದ್ದು, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದಿಂದ ಬಿಟ್ಟು ಬಂದ್ಬಿಡೋಣ ಅಷ್ಟೇ. ನೋಡಿ, ನಾವೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಮ್ಮ ಗ್ರೂಪ್ ಎಲ್ಲ ರೆಡಿ ಆಗಿದ್ದಾರೆ ನೋಡಿ. ಅದೆಲ್ಲ ಫುಲ್ ನಮ್ಮ ಗ್ರೂಪು. ಸೊ ಕೋನಾರ್ಕಲ್ಲಿರೋ ಒಂದು ಸೂರ್ಯನ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ತುಂಬಾ ಒಂದು ಫೇಮಸ್ ಅಂತೆ. ಸೊ ಇಂಡಿಯಾದಲ್ಲೇ ನಂಬರ್ 1 ಅಂತೆ ಸೂರ್ಯನ ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿದೆ, ಪುರಾತನವಾದ ಕಟ್ಟಡ ನೋಡಿ, ಏನು ಸಖತ್ತಾಗಿದೆ. ಇಡ್ಕೊತೀನಿ. ಸೊ ಮೇನು ಸೂರ್ಯ ದೇವನ ಒಂದು ದೇವಸ್ಥಾನ ಇದು. ಈ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ. ಮೇನ್ ನೋಡಿ, ಈ ವೀಲ್ನ ನೀವು 10 ರೂಪಾಯಿ ನೋಟಲ್ಲಿ ನೋಡ್ಬೋದು. 10 ರೂಪಾಯಿ ನೋಟಲ್ಲೇ ಈ ವೀಲ್ನ ಕಾಣಿಸುತ್ತೆ. ಈ ಕೆತ್ತನೆಗಳಿಗೆ ನಾವು ನಿಜವಾಗ್ಲೂ ಯಾರಾದರೂ ಈ ಕಡೆ ಬಂದರೆ ಕೋನಾರ್ಕ್ ಕಡೆ ಈ ಒಂದು ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ. ತುಂಬಾ ಅದ್ಭುತವಾದ ಕೆತ್ತನೆ. ಈ ಥರ ಕೆತ್ತನೆ ಅಂತೂ ಇವಾಗಂತೂ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಮ್ಮೂರಲ್ಲೆಲ್ಲ ಕೋತಿ ಬಂದು ಕಪ್ಪು ಕಲರ್ ಇರುತ್ತೆ, ಆದರೆ ಇದು ಬಂದು ವೈಟ್ ಕಲರ್ ಕೋತಿ. ಪಾಪ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಅದ್ರ ಪಾಡ್ಗದಿದೆ. ಆದರೆ ಆ ಮೂತಿ ನೋಡಿ ಎಷ್ಟು ಬ್ಲ್ಯಾಕ್ ಕಲರ್ ಇದೆ. ಅಲ್ಲಿ ನವಗ್ರಹ ಸ್ವಾಮಿ ದೇವರ ದರ್ಶನ ಮುಗಿಸ್ಕೊಂಡ್ಬಂದ್ರು. ಅಶೋಕ್ ಬಂದು ಬನಾರಸ್ ಪಲಾವ್ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಮೊಸರು ಬಜ್ಜಿ ರೆಡಿಯಾಗಿತ್ತು. ಪಲಾವ್ ಅಂತೂ ತುಂಬಾ ಸಖತ್ತಾಗಿತ್ತು. ಸೊ ನಾವೆಲ್ಲ ತಿಂಡಿ ತಿಂದವು. ತಿಂಡಿ ತಿಂದಮೇಲೆ ಸೊ ನಾವು ಉಳ್ಕೊಂಡಿದ್ದಂಥ ಒಂದು ಹೋಟೆಲ್ ರೆಸ್ಟೋರೆಂಟ್ ಇದೆ. ಸೊ ಇಲ್ಲಿ ರೂಮ್ ಬೆಳಿಗ್ಗೆ ಅಷ್ಟೇ ಮಾಡಿಕೊಂಡು ಇಲ್ಲಿ ಸ್ಟೇ ಆಗಿರಲಿಲ್ಲ, ಹೋಟೆಲ್ ಫ್ರೆಶ್ ಮಾಡಿ ಬಂದಿತ್ತು. ನಾವು ಇವತ್ತು ಒಡಿಸ್ಸಾಗೆ ಬಂದಿದ್ದೀವಿ. ಇಲ್ಲಿ ಬಂದು ಪೂರಿ ಜಗನ್ನಾಥ ಸ್ವಾಮಿನ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ತುಂಬಾ ಬಿಸಿಲು ಕೂಡ ಇದೆ, ಹಾಗೆ ದೇವಸ್ಥಾನದಲ್ಲಿ ರಶ್ ಕೂಡ ತುಂಬ ಇದೆ. ಮತ್ತು ಇಲ್ಲಿನ ವಿಶೇಷತೆ ಬಗ್ಗೆ ನಮ್ಮ ಯಜಮಾನರು ಹೇಳ್ತಾರೆ. ಹೇಳಿ. ನಮಸ್ಕಾರ ಸ್ನೇಹಿತರೆ. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ಪೂರಿ ಜಗನ್ನಾಥನ ಒಂದು ಹೃದಯ ಇಲ್ಲಿದೆ ಅಂತೆ ಪೂರಿ ಜಗನ್ನಾಥಲ್ಲೇ. ಆ ಹೃದಯ ಜೀವಂತವಾಗಿದೆ ಅಂತ ಇವತ್ತೂ ಕೂಡ. ಅದನ್ನು ದರ್ಶನ ಮಾಡಿದವ್ರಿಗೆ ಪಾಪ ವಿಮೋಚನೆ ಆಗ್ತದಂತೆ. ಎಂಥ ಪಾಪ ಇದ್ರೂ ವಿಮೋಚನೆ ಆಗ್ತದಂತೆ. ಅದರಲ್ಲೇ ಇನ್ನೊಂದು ಸ್ವಾರಸ್ಯ ಅಡಗಿದೆ. ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಸ್ವರ್ಗಕ್ಕೆ ಹೋಯ್ತಾ ಇದ್ರಂತೆ. ಎಲ್ಲರೂ ಸ್ವರ್ಗಕ್ಕೆ ಹೋಯ್ತಾ ಇರುವಾಗ ಯಮಧರ್ಮರಾಯ ಬಂದು ಕೇಳ್ತಾನಂತೆ, ನಿನ್ನ ಹತ್ರ ಎಲ್ಲ ಪಾಪಗಳು ಮಾಡ್ತಾರೆ, ನಿನ್ನ ಹತ್ರ ಬಂದು ಎಲ್ಲ ಸ್ವರ್ಗಕ್ಕೆ ಹೋಯ್ತಾವ್ರೆ, ನಾನೇನು ಮಾಡಲಿ, ನನ್ನೇನು ಕೆಲಸ ಇವಾಗ ಅಂತ. ಅದಕ್ಕೆ ಅವಾಗ ಕೃಷ್ಣ ಪರಮಾತ್ಮ ಒಂದು ಐಡಿಯಾ ಕೊಡ್ತಾರಂತೆ. ಏನಪ್ಪ ಅಂದರೆ, ಎಲ್ಲ ಆಯಿತು, ನಡ್ಕೊಂಡು ಬರ್ತಾರಲ್ವಾ, ನಡ್ಕೊಂಡು ಬಂದು ಪಾಪ ಕರ್ಮ ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಹೋಗುವಾಗ ಇಲ್ಲಿಂದ ಮೇಲ್ಗಡೆ ಹತ್ತಿರ್ತಾರಲ್ಲ ಮೆಟ್ಲು,
ಆ 3ನೇ ಮೆಟ್ಲು ಯಾರು ತುಳಿತಾರೆ ಮತ್ತೆ ಪಾಪ ಕರ್ಮಗಳು ವಾಪಸ್ ಅವ್ರಿಗೆ ಬರುತ್ತೆ ಅಂತ ಒಂದು ಇಲ್ಲಿ ವಾಡಿಕೆ ಇದೆ. ನೋಡಿ ಜನಗಳೇ, ನೀವು ಹೋಗ್ಬೇಕಾದ್ರೆ ನಿಜವಾಗ್ಲೂ 3ನೇ ಮೆಟ್ಲು ಇಳ್ಕೊಂಡು ಬರಬೇಡಿ. ಇಲ್ಲಿ ಹತ್ತಿವಲ್ಲ ಆ ಮೆಟ್ಲನ್ನ 3ನೇ ಮೆಟ್ಲನ್ನ ಇಳ್ಕೊಂಡು ಬರಬಾರ್ದು. ಅದನ್ನ ನಮಗೆ ಗೊತ್ತಿರೋ ಒಂದು ಇನ್ಫಾರ್ಮೇಶನ್ ನಾವು ನಿಮ್ಗೆ ಬನ್ನಿ. ನಮಗೆ ಗೊತ್ತಿರೋ ಒಂದು ಇನ್ಫಾರ್ಮೇಶನ್ ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ ದೇವಸ್ಥಾನದಲ್ಲೇ ಪದ್ಧತಿ ಅದೇ ಥರ ಅಂತೆ. ಸೊ ನೀವು ಕೂಡ ಪೂರಿ ಜಗನ್ನಾಥ ಸ್ವಾಮಿಗೆ ಬಂದರೆ ನಿಮ್ಮ ಏನೇ ಒಂದು ಪಾಪ ಕರ್ಮ ಮಾಡಿದ್ರು ಅದು ಹೋಗ್ಬಿಡುತ್ತೆ. ಆದರೆ ಆ ಮೆಟ್ಲಿಳಿ ಬೇಕಾದ್ರೆ ಜಾಗೃತಿ ಆಗಿಳಿರಿ. ಈಗ ನಾವು ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿದ್ದೀವಿ. ತುಂಬ ರಶ್ ಇತ್ತು, ತುಂಬ ಪವರ್ಫುಲ್ ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ನಾವು ದರ್ಶನ ಮಾಡಿದ್ವಿ, ಎಲ್ಲ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಮಗೆ ತುಂಬ ಖುಷಿ ಆಯಿತು. ಜೀವನದಲ್ಲಿ ಒಂದ್ಸಲ ಬಂದು ಪೂರಿ ಜಗನ್ನಾಥ ಸ್ವಾಮಿ ದರ್ಶನ ಮಾಡ್ಕೊಂಡ್ರೆ ನಿಮ್ಮ ಪಾಪ ಎಲ್ಲ ವಿಮೋಚನೆ ಆಗುತ್ತಂತೆ. ನಮ್ಗಂತೂ ಇವತ್ತು ಬಂದು ತುಂಬ ಸಂತೋಷ ಆಯಿತು. ಸೊ ನಿಮಗೂ ಟೈಮ್ ಸಿಕ್ಕಿದ್ರೆ ಖಂಡಿತ ನಿಮ್ಮ ಒಂದು ಕೈಕಲ್ಲಿ ಗಟ್ಟಿಗಿರ್ಬೇಕು, ಸ್ವಾಮಿ ದರ್ಶನ ಮಾಡ್ಕೊಂಡು. ಮಧ್ಯಾಹ್ನ ನಾವು ದರ್ಶನ ಮುಗಿಸ್ಕೊಂಡ್ಮೇಲೆ ಸೊ ಊಟ ಆಗಿತ್ತು. ಬಿಸಿಬೇಳೆಭಾತು, ಮೊಸರನ್ನ, ಖಾರ ಬುಂದಿ. ಸೊ ಅದನ್ನು ನಾವು ತಿಂದಿದ ತಕ್ಷಣ ನಾವು ಮತ್ತೆ ಜರ್ನಿ ಶುರು ಮಾಡಿದ್ವಿ. ಇನ್ನೊಂದೇನಪ್ಪ ಒಂದು ವಿಶೇಷವಾಗಿ ಇನ್ನೊಂದು ವಿಚಾರ ಹೇಳ್ತಾರೆ. ಏನಪ್ಪ ಅಂದರೆ ಇಲ್ಲಿ ನೆಲೆಸಿರ್ಬೇಕಾಗಿತ್ತು ನಮ್ಮ ಪುರಿ ಜಗನ್ನಾಥ ಅವರು. ಈಗ ಒಂದು ಲಕ್ಷ ಲಿಂಗನ ಹಾಕ್ಬೇಕು ಅಂತ ಹೇಳ್ತಾರೆ. ಲಕ್ಷ ಲಿಂಗ ಆಗಲಿಲ್ಲ, ಇಲ್ಲಿ ಕಡಿಮೆ ಲಿಂಗ ಆಯಿತು ಅಂತೇಳಿ ಜಗನ್ನಾಥ ಸ್ವಾಮಿಗಳು ಪುರಿ ಹೊರಟೋದು ಅಂತ ಹೇಳಿದ್ರು ಅವರು. ಹಾಗಾಗಿ ಇದು ಒಂದು ಜ್ಯೋತಿರ್ಲಿಂಗ ಲೆಕ್ಕನೇ. ಇಲ್ಲಿರ್ತಕ್ಕಂಥ ಕೀರ್ತನೆಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ. 108 ಲಿಂಗಗಳಿದ್ದಾವೆ ಇಲ್ಲಿ. ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ತುಂಬ ನೋಡುವಂಥ ಜಾಗನೇ ಇತ್ತು. ಇದು ಒಂದು ಜ್ಯೋತಿರ್ಲಿಂಗ ಲೆಕ್ಕನೇ ಸೇರುತ್ತೆ ಅಂತ ಹೇಳಿದ್ರು. ದರ್ಶನ ಮುಗಿಸ್ಕೊಂಡು ಬಂದು ಭುವನೇಶ್ವರಿಲೇ ರೂಮ್ ಮಾಡಿಕೊಂಡ್ವು. ರೂಮಲ್ಲೇ ನೈಟ್ ಆಲ್ಟ್ ಆದವು. ಸೊ ನಾವು ಫ್ರೆಶ್ ಅಪ್ ಆಗೋಷ್ಟರಲ್ಲೇ ಸೊ ನಮಗೆ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರು. ನೈಟ್ ಊಟ ಹೋಗಿ ಮುದ್ದೆ ಮತ್ತು ಒಂದು ಟೊಮೆಟೊ ಸಾರು, ರೈಸ್ ಮಾಡಿದರು. ಸೊ ಊಟ ಮಾಡ್ಕೊಂಡು ಬಂದು ಫುಲ್ ಟಯರ್ಡಾಗಿತ್ತು. ಸೊ ಹಾಗಾಗಿ ಇವತ್ತು ರೆಸ್ಟ್ ತೊಗೊಂಡೆ ಊಟ ಆದಮೇಲೆ. ಸೊ ನಾಳೆ ಇಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಸೊ ಕಂಪ್ಲೀಟ್ ನಾನು ಯೂಟ್ಯೂಬ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.